ಬಿಗ್ ಬಾಸ್ ಶೋ ಅಂದರೆ ಕೆಲವರು ಸುಮ್ಮನೆ ಕಾಟಾಚಾರಕ್ಕೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಬಿಗ್ ಬಾಸ್ನಲ್ಲಿ ರೂಲ್ಸು ಅಂತ ಈಗ ಮತ್ತೆ ಪ್ರೂವ್ ಆಗಿದೆ. ಅದು ಹೇಗೆ ಅಂತೀರಾ? ನೀವೇ ಒಂದು ಸಲ ಇಲ್ಲಿ ನೋಡಿ. ಬಿಗ್ ಬಾಸ್ ಮನೆಗೆ ಕಾವ್ಯ ಅವರ ಕುಟುಂಬದವರು ಬಂದಿದ್ದರು. ಅವರನ್ನು ಕೆಲವೇ ಹೊತ್ತಿನಲ್ಲಿ ವಾಪಸ್ ಕಳಿಸಲಾಗಿದೆ. ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಈ ಶಿಕ್ಷೆ ನೀಡಲಾಗಿದೆ ಅನ್ನುವ ವಿಚಾರ ಈಗ ಬೆಳಕಿಗೆ ಬಂದಿದೆ. ಈ ಘಟನೆಯಿಂದಾಗಿ ಕಾವ್ಯ ಅವರಿಗೆ ತುಂಬ ನೋವಾಗಿದೆ. ತಾಯಿ ಮತ್ತು ತಮ್ಮ ದಿಢೀರಂತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವ ಪರಿಸ್ಥಿತಿ ಬಂತಲ್ಲ ಎಂದು ಕಾವ್ಯ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಗಿಲ್ಲಿ ನಟನ ಬಗ್ಗೆ ಕಾವ್ಯ ಕುಟುಂಬದವರು ಗುಟ್ಟಾಗಿ ಮಾತನಾಡಿದ್ದೇ ಇದಕ್ಕೆಲ್ಲ ಕಾರಣ ಅಂತ ಚರ್ಚೆ ಆಗ್ತಾ ಇದೆ. ಗಿಲ್ಲಿ ನಟನ ಬಗ್ಗೆ ಕಾವ್ಯ ಕುಟುಂಬ ಗುಟ್ಟಾಗಿ ಮಾತು. ಹೊರಗಿನಿಂದ ಬಂದ ಕುಟುಂಬ ಸದಸ್ಯರು ಬಿಗ್ ಬಾಸ್ ಮನೆಗೆ ಸಂಬಂಧಿಸದ ಹೊರಗಿನ ಜಗತ್ತಿನ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡುವಂತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಮೂಲ ನಿಯಮದ ಉಲ್ಲಂಘನೆಯನ್ನು ಮಾಡುವಂತಿಲ್ಲ. ಆದರೆ ಇಲ್ಲಿ ಮೂಲ ನಿಯಮದ ಉಲ್ಲಂಘನೆಯಾಗಿದೆ. ಇದನ್ನು ಎಲ್ಲರಿಗೂ ಮೊದಲೇ ತಿಳಿಸಲಾಗಿರುತ್ತೆ. ಆದರೂ ಕೂಡ ಕಾವ್ಯ ಕುಟುಂಬದವರು ಆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಗಿಲ್ಲಿ ನಟನ ಬಗ್ಗೆ ಅವರು ಗುಟ್ಟಾಗಿ ಮಾತನಾಡಿಕೊಂಡಿದ್ದಾರೆ. ನೋಡೋರಿಗೆ ನೀನು ಆಡ್ತಾ ಇಲ್ಲ ಅಂತೇನೂ ಕಾಣಿಸ್ತಾ ಇಲ್ಲ, ನೀನು ಹಾಕ್ತಾ ಇರುವಂತಹ ಎಫರ್ಟ್ಸ್ಗಳು ಕಾಣಿಸ್ತಾ ಇದೆ, ನೀನು ಜಾಸ್ತಿ ಕಾಣಿಸ್ಕೊಳ್ಬೇಕು, ತಲೆ ಕೆಡಿಸ್ಕೋಬೇಡ. ನಿನ್ನ ಮತ್ತು ಗಿಲ್ಲಿ ಸ್ನೇಹ ನೆಕ್ಸ್ಟ್ ಲೆವೆಲಲ್ಲಿ ಹೊರಗಡೆ ಬಿಂಬಿತವಾಗಿದೆ. ನಾಮಿನೇಷನ್ನಲ್ಲಿ ಅವನ ಹೆಸರನ್ನು ತೆಗೆದುಕೊಳ್ತೀಯಲ್ಲ, ಅದು ಕಂಟಿನ್ಯೂ ಮಾಡು. ಆದರೂ ಅವನು ಅದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂದು ಕಾವ್ಯಗೆ ಕಾರ್ತಿಕ್ ಹೇಳಿದರು. ಅಷ್ಟೊತ್ತಿಗಾಗಲೇ ಬಿಗ್ ಬಾಸ್ ಒಂದು ಬಾರಿ ವಾರ್ನಿಂಗನ್ನು ಕೂಡ ನೀಡಿದ್ದಾರೆ. ಕಾವ್ಯ ಕುಟುಂಬದಿಂದ ನಿಯಮ ಉಲ್ಲಂಘನೆ. ಗಿಲ್ಲಿಯಿಂದ ಕಾವ್ಯ ಅಂತ ಹೇಳಿಸಿಕೊಳ್ಳುವುದು ನನಗೆ ಇಷ್ಟ ಇಲ್ಲ. ಸುದೀಪ್ ಸರ್ ಕೂಡ ಅದನ್ನು ಹೇಳಿದರು. ಅವರ ಆಟ ಅವರಿಗೆ ಆಡೋಕ್ಕೆ ಬಿಡು ಅಂತ ಗಿಲ್ಲಿಗೆ ಸುದೀಪ್ ಸರ್ ಹೇಳಿದರು. ಮತ್ತೆ ಅವನು ಕರೆದಾಗ ಹೋದರೆ ನಾನಾಗಿಯೇ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಆಗುತ್ತೆ. ಒಬ್ಬರನ್ನ ಕೆಳಗೆ ಇಟ್ಟು ಮಾತಾಡೋದು ಅವನ ಉದ್ದೇಶ ಆಗಿರಲ್ಲ. ಮಾತಿನ ಭರದಲ್ಲಿ ಅದನ್ನು ಹೇಳಿರ್ತಾನೆ. ಅದನ್ನು ಕಟ್ ಮಾಡಲು ನಾನು ಅವನನ್ನು ನಾಮಿನೇಟ್ ಮಾಡಿದೆ. ಆದರೂ ಹೊರಗಡೆ ಬೇರೆ ರೀತಿ ಇದು ಬಿಂಬಿತವಾಗಿದೆ ಎಂದು ಕಾವ್ಯ ಅವರು ಮತ್ತೆ ವಿಚಾರಿಸಿದ್ದಾರೆ. ಗಿಲ್ಲಿಗೆ ಯಾವಾಗಲೂ ಅಣ್ಣ ಅಣ್ಣ ಅಂತ ಅನ್ನೋದಕ್ಕೆ ಹೋಗಬೇಡ, ಅವನು ನಿನ್ನ ಫ್ರೆಂಡ್ ಎಂದು ಕಾವ್ಯ ಅವರ ತಾಯಿ ಹೇಳಿದ್ದಾರೆ. ಇಷ್ಟು ದಿನ ನಿಮ್ಮಿಬ್ಬರ ಸ್ನೇಹ ಬ್ರೇಕ್ ಆಗದೇ ಬಂದಿದೆ, ಅದು ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ ಕಾವ್ಯ ಅವರ ಸಹೋದರ ಕೂಡ ಇದನ್ನು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರಿಗೆ ಹೇಳಿದ್ದಾರೆ. ಇದನ್ನೆಲ್ಲ ಮಾತನಾಡಿದ್ದಕ್ಕಾಗಿ ಬಿಗ್ ಬಾಸ್ ಕ್ರಮ ತೆಗೆದುಕೊಳ್ಳಲು ಮುಂದಾದರು. ಆಗ ಎಲ್ಲರಿಗೂ ಕೂಡ ಒಂದು ಸೆಕೆಂಡ್ ಶಾಕ್ ಆಗಿದ್ದಂತರೂ ನಿಜ. ಹೊರ ಜಗತ್ತಿನ ಮಾಹಿತಿಯನ್ನು ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಬಂದಂತಹ ಅತಿಥಿಗಳು ಹಂಚಿಕೊಳ್ಳುವಂತಿಲ್ಲ. ಈ ವಿಚಾರವಾಗಿ ಒಂದು ಎಚ್ಚರಿಕೆಯನ್ನು ಆಗಲೇ ನೀಡಲಾಗಿತ್ತು. ಆದರೂ ಕೂಡ ಅದೇ ತಪ್ಪನ್ನು ಮಾಡಿದ್ದೀರಿ. ಈ ಮನೆಯ ಮೂಲ ನಿಯಮದ ಉಲ್ಲಂಘನೆ ಆಗಿದೆ. ಕಾರ್ತಿಕ್ ಹಾಗೂ ಸಾವಿತ್ರಿ, ನೀವಿಬ್ಬರು ಈ ಕೂಡಲೇ ಮುಖ್ಯ ದ್ವಾರದಿಂದ ಹೊರಗಡೆ ಹೋಗಬೇಕು ಅಂತ ಬಿಗ್ ಬಾಸ್ ಆದೇಶ ಮಾಡಿದರು. ಕೂಡಲೇ ಅವರಿಬ್ಬರನ್ನ ಮನೆಯಿಂದ ಹೊರಗಡೆ ಕಳಿಸಲಾಯಿತು. ಎಲ್ಲರೂ ಕ್ಷಮೆ ಕೇಳಿದರೂ ಕೂಡ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಕ್ಷಮಿಸಲಿಲ್ಲ. ಕಾವ್ಯ ಕಣ್ಣೀರು ಹಾಕಿದರೂ ಕೂಡ ಬಿಗ್ ಬಾಸ್ ಮನಸ್ಸು ಬದಲಾಗಲಿಲ್ಲ. ಫಿಲ್ಮ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.